ರಾಜ್ಯದಲ್ಲಿ ಮಳೆ ಇಲ್ಲದೆ ಕೃಷಿ ಭೂಮಿಗಳು ಬರಡಾಗ್ತಿವೆ. ವಾಡಿಕೆಗಿಂತ ಕಡಿಮೆ ಬಿತ್ತನೆ ನಡೆದಿದೆ. ಜೂನ್ ಜುಲೈನಲ್ಲಿ ಸಂಪೂರ್ಣವಾಗಿ ಸ್ತಬ್ಧವಾಗಿರುವಂತಹ ಬಿತ್ತನೆ ಇದೀಗ ಸ್ವಲ್ಪ ಚೇತರಿಸಿಕೊಂಡಿದ್ರೂ ಕೂಡ ಕೃಷಿ ಉತ್ಪಾದನೆ ತೀರಾ ಕುಸಿಯುವಂತ ಸಾಧ್ಯತೆ ಇದೆ. ಕೈಕೊಟ್ಟ ಮಳೆರಾಯ, ಬರಡಾದ ಕೃಷಿ ಭೂಮಿ. ಬಿತ್ತನೆ ಪ್ರಕ್ರಿಯೆ ವಿಳಂಬ, ಉತ್ಪಾದನೆ ಕುಸಿಯುವ ಆತಂಕ. ಹಲವೆಡೆ ಮಳೆರಾಯ ಕೈಕೊಟ್ಟಿದ್ದಾನೆ. ರೈತರು ತಲೆ ಮೇಲೆ ಕೈ ಹಿಡಿದು ಕೂತಿದ್ದಾರೆ. ಮಳೆ ಇಲ್ಲದೆ ಅನೇಕ ಕೃಷಿ ಭೂಮಿಗಳಲ್ಲಿ ಬಿತ್ತನೆ ಪ್ರಕ್ರಿಯೆ ಆರಂಭ ಆಗಿಲ್ಲ. ಈ ಹೊತ್ತಿಗಾಗಲೇ ಬಿತ್ತನೆ ಮುಗಿದು ಬೆಳೆ ಬರಲು ಆರಂಭ ಆಗ್ತಾ ಇತ್ತು. ಆದರೆ ಜೂನ್ ಜುಲೈ ತಿಂಗಳಲ್ಲಿ ಮಳೆ ಸಂಪೂರ್ಣ ಕೈಕೊಟ್ಟ ಹಿನ್ನೆಲೆ ಕೃಷಿ ಚಟುವಟಿಕೆಗಳು ಸಂಪೂರ್ಣ ಸ್ತಬ್ಧವಾಗಿದೆ. ಜುಲೈ ತಿಂಗಳ ಅಂತ್ಯಕ್ಕೆ ಕೇವಲ 30% ಮಾತ್ರ ಕೃಷಿ ಭೂಮಿಗಳಲ್ಲಿ ಬಿತ್ತನೆಯಾಗಿತ್ತು. ಆಗಸ್ಟ್ನಲ್ಲಿ ಮಳೆ ಚೇತರಿಕೆಗೊಂಡ ಕಾರಣದಿಂದಾಗಿ ಒಂದಿಷ್ಟು ಕೃಷಿ ಭೂಮಿಗಳಲ್ಲಿ ಬಿತ್ತನೆ ಚುರುಕುಗೊಂಡಿದ್ದರೂ ಉತ್ಪಾದನೆ ಕುಸಿಯುವ ಆತಂಕ ಶುರುವಾಗಿದೆ. ಬಿತ್ತನೆ ಕುಸಿತ, ಎಲ್ಲೆಡೆ ಆತಂಕ. ಕಳೆದ ವರ್ಷಕ್ಕಿಂತ 14% ಬಿತ್ತನೆ ಕೊರತೆ ಎದುರಾಗಿದೆ. ಕಳೆದ ಬಾರಿ ಆಗಸ್ಟ್ 21ರವರೆಗೆ 85% ಬಿತ್ತನೆಯಾಗಿತ್ತು. ಆದರೆ ಈ ಬಾರಿ ಆಗಸ್ಟ್ 21ರವರೆಗೆ 70% ಮಾತ್ರ ಬಿತ್ತನೆಯಾಗಿದೆ. ನೀರಾವರಿ ಪ್ರದೇಶಗಳಲ್ಲಿ ಮಾತ್ರ ಹೆಚ್ಚಿದ ಬಿತ್ತನೆಯಾಗಿದ್ರೆ, ಇತ್ತ ಮಳೆ ಆಶ್ರಿತ ಪ್ರದೇಶಗಳಲ್ಲಿ ಬಿತ್ತನೆ ಕೊರತೆ ಹೆಚ್ಚಳ ಆಗಿದೆ. ಆಗಸ್ಟ್ ಮೊದಲ ವಾರದಿಂದ ಬಿತ್ತನೆಯಲ್ಲಿ ಚುರುಕುಗೊಂಡಿದ್ರೂ ಬಿತ್ತನೆ ಪ್ರಕ್ರಿಯೆ ಆರಂಭವಾಗುವಲ್ಲಿ ಭಾರಿ ವಿಳಂಬ ಆಗಿದೆ. ಮಳೆಗಾಲ ಸುಮಾರು 75% ಮುಗಿದು ಹೋಗಿದೆ. ಇನ್ನು ಈಗ ಬಿತ್ತನೆ ಹಾಕಿರುವ ಭೂಮಿ ಫಲ ನೀಡುವಷ್ಟರಲ್ಲಿ ಭಾರಿ ಸಮಯ ತೆಗೆದುಕೊಳ್ಳುವುದರ ಜೊತೆಗೆ ಹವಾಮಾನ ಬದಲಾವಣೆಯಿಂದಾಗಿ ಕೃಷಿಯ ಮೇಲೆ ಹೊಡೆತ ಬೀಳುವುದು ಅಲ್ಲದೆ ಕೃಷಿಯಲ್ಲಿನ ಉತ್ಪಾದನೆ ಕಡಿಮೆಯಾಗುವ ಸಾಧ್ಯತೆ ಇದೆ. ನಾವು ಏನ್ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ವೋ ಆ ಒಂದು ಟಾರ್ಗೆಟ್ಗಳಲ್ಲಿ ನಾವು ಈಗ 71% ಮಾತ್ರ ಬಿತ್ತನೆ ಆಗಿರ್ತಕ್ಕಂಥದ್ದು. ಬಹುಶಃ ಈ ಬಿತ್ತನೆ ಕೂಡ ನಮ್ಗೆ ಆಗಸ್ಟ್ ತಿಂಗಳಿನಲ್ಲಿ ಹೆಚ್ಚಾಗಿದೆ. ಆಗಸ್ಟ್ ನಲ್ಲಿ ಮಳೆ ಕೊರತೆ ಆದ್ರೂ ಕೂಡ ಆಗಸ್ಟ್ ಅಲ್ಲಿ ಏನಾಯ್ತು, ಎಲ್ಲಾ ಕಡೆನೂ ಒಂದಷ್ಟು ಮಳೆ ಬೀಳಲಿಕ್ಕೆ ಪ್ರಾರಂಭ ಆಯಿತು. ಆ ಕಾರಣಕ್ಕೋಸ್ಕರ ಸ್ವಲ್ಪ ಬಿತ್ತನೆ ಸ್ವಲ್ಪ ಪ್ರಗತಿಯನ್ನ ಸಾಧಿಸಿದೆ ಅಂತಕ್ಕಂಥದ್ದು ಹೇಳ್ಬೋದು. ಅದರ್ವೈಸ್ ನಾವು ಜೂನ್ ಜುಲೈ ತಿಂಗಳ ಕೊನೆ ಭಾಗಕ್ಕೆ ನೋಡಿದರೆ ನಮಗೆ 30% ಬಿತ್ತನೆ ಆಗಿದ್ದಂಥದ್ದು, 70% ಡಿಫಿಸಿಟ್ ಇದ್ವಿ ಆಕ್ಚುಲಿ. ಒಟ್ನಲ್ಲಿ ಬಿತ್ತನೆ ಇದೀಗ ಚುರುಕುಗೊಂಡಿದ್ರೂ ಉತ್ಪಾದನೆ ಕುಂಠಿತವಾಗುವ ಭೀತಿ ರೈತರಲ್ಲಿ ಹೆಚ್ಚಳವಾಗಿದ್ರು ಯಾವುದೇ ಸಮಸ್ಯೆ ಆಗದೆ ಬೆಳೆ ಕೈ ಸೇರಲಿ ಅಂತ ರೈತರು ಬೇಡಿಕೊಳ್ತಾ ಇರೋದಂತೂ ಸುಳ್ಳಲ್ಲ. ರಾಜ್ಯದಲ್ಲಿ ಮಳೆ ಇಲ್ಲದೆ ಕೃಷಿ ಭೂಮಿಗಳು ಬರಡಾಗ್ತಿವೆ. ವಾಡಿಕೆಗಿಂತ ಕಡಿಮೆ ಬಿತ್ತನೆ ನಡೆದಿದೆ. ಜೂನ್ ಜುಲೈನಲ್ಲಿ ಸಂಪೂರ್ಣವಾಗಿ ಸ್ತಬ್ಧವಾಗಿರುವಂತಹ ಬಿತ್ತನೆ ಇದೀಗ ಸ್ವಲ್ಪ ಚೇತರಿಸಿಕೊಂಡಿದ್ರೂ ಕೂಡ ಕೃಷಿ ಉತ್ಪಾದನೆ ತೀರಾ ಕುಸಿಯುವಂತ ಸಾಧ್ಯತೆ ಇದೆ. ಕೈಕೊಟ್ಟ ಮಳೆರಾಯ, ಬರಡಾದ ಕೃಷಿ ಭೂಮಿ. ಬಿತ್ತನೆ ಪ್ರಕ್ರಿಯೆ ವಿಳಂಬ, ಉತ್ಪಾದನೆ ಕುಸಿಯುವ ಆತಂಕ. ಹಲವೆಡೆ ಮಳೆರಾಯ ಕೈಕೊಟ್ಟಿದ್ದಾನೆ. ರೈತರು ತಲೆ ಮೇಲೆ ಕೈ ಹಿಡಿದು ಕೂತಿದ್ದಾರೆ. ಮಳೆ ಇಲ್ಲದೆ ಅನೇಕ ಕೃಷಿ ಭೂಮಿಗಳಲ್ಲಿ ಬಿತ್ತನೆ ಪ್ರಕ್ರಿಯೆ ಆರಂಭ ಆಗಿಲ್ಲ. ಈ ಹೊತ್ತಿಗಾಗಲೇ ಬಿತ್ತನೆ ಮುಗಿದು ಬೆಳೆ ಬರಲು ಆರಂಭ ಆಗ್ತಾ ಇತ್ತು. ಆದರೆ ಜೂನ್ ಜುಲೈ ತಿಂಗಳಲ್ಲಿ ಮಳೆ ಸಂಪೂರ್ಣ ಕೈಕೊಟ್ಟ ಹಿನ್ನೆಲೆ ಕೃಷಿ ಚಟುವಟಿಕೆಗಳು ಸಂಪೂರ್ಣ ಸ್ತಬ್ಧವಾಗಿದೆ. ಜುಲೈ ತಿಂಗಳ ಅಂತ್ಯಕ್ಕೆ ಕೇವಲ 30% ಮಾತ್ರ ಕೃಷಿ ಭೂಮಿಗಳಲ್ಲಿ ಬಿತ್ತನೆಯಾಗಿತ್ತು. ಆಗಸ್ಟ್ನಲ್ಲಿ ಮಳೆ ಚೇತರಿಕೆಗೊಂಡ ಕಾರಣದಿಂದಾಗಿ ಒಂದಿಷ್ಟು ಕೃಷಿ ಭೂಮಿಗಳಲ್ಲಿ ಬಿತ್ತನೆ ಚುರುಕುಗೊಂಡಿದ್ರೂ ಉತ್ಪಾದನೆ ಕುಸಿಯುವ ಆತಂಕ ಶುರುವಾಗಿದೆ. ಬಿತ್ತನೆ ಕುಸಿತ, ಎಲ್ಲೆಡೆ ಆತಂಕ. ಕಳೆದ ವರ್ಷಕ್ಕಿಂತ 14% ಬಿತ್ತನೆ ಕೊರತೆ ಎದುರಾಗಿದೆ. ಕಳೆದ ಬಾರಿ ಆಗಸ್ಟ್ 21ರವರೆಗೆ 85% ಬಿತ್ತನೆಯಾಗಿತ್ತು. ಆದರೆ ಈ ಬಾರಿ ಆಗಸ್ಟ್ 21ರವರೆಗೆ 70% ಮಾತ್ರ ಬಿತ್ತನೆಯಾಗಿದೆ. ನೀರಾವರಿ ಪ್ರದೇಶಗಳಲ್ಲಿ ಮಾತ್ರ ಹೆಚ್ಚಿದ ಬಿತ್ತನೆಯಾಗಿದ್ರೆ, ಇತ್ತ ಮಳೆ ಆಶ್ರಿತ ಪ್ರದೇಶಗಳಲ್ಲಿ ಬಿತ್ತನೆ ಕೊರತೆ ಹೆಚ್ಚಳ ಆಗಿದೆ. ಆಗಸ್ಟ್ ಮೊದಲ ವಾರದಿಂದ ಬಿತ್ತನೆಯಲ್ಲಿ ಚುರುಕುಗೊಂಡಿದ್ರೂ ಬಿತ್ತನೆ ಪ್ರಕ್ರಿಯೆ ಆರಂಭವಾಗುವಲ್ಲಿ ಭಾರಿ ವಿಳಂಬ ಆಗಿದೆ. ಮಳೆಗಾಲ ಸುಮಾರು 75% ಮುಗಿದು ಹೋಗಿದೆ. ಇನ್ನು ಈಗ ಬಿತ್ತನೆ ಹಾಕಿರುವ ಭೂಮಿ ಫಲ ನೀಡುವಷ್ಟರಲ್ಲಿ ಭಾರಿ ಸಮಯ ತೆಗೆದುಕೊಳ್ಳುವುದರ ಜೊತೆಗೆ ಹವಾಮಾನ ಬದಲಾವಣೆಯಿಂದಾಗಿ ಕೃಷಿಯ ಮೇಲೆ ಹೊಡೆತ ಬೀಳುವುದು ಅಲ್ಲದೆ ಕೃಷಿಯಲ್ಲಿನ ಉತ್ಪಾದನೆ ಕಡಿಮೆಯಾಗುವ ಸಾಧ್ಯತೆ ಇದೆ. ನಾವು ಏನ್ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ವೋ
ಆ ಒಂದು ಟಾರ್ಗೆಟ್ಗಳಲ್ಲಿ ನಾವು ಈಗ 71% ಮಾತ್ರ ಬಿತ್ತನೆ ಆಗಿರ್ತಕ್ಕಂಥದ್ದು. ಬಹುಶಃ ಈ ಬಿತ್ತನೆ ಕೂಡ ನಮ್ಗೆ ಆಗಸ್ಟ್ ತಿಂಗಳಿನಲ್ಲಿ ಹೆಚ್ಚಾಗಿದೆ. ಆಗಸ್ಟ್ ನಲ್ಲಿ ಮಳೆ ಕೊರತೆ ಆದ್ರೂ ಕೂಡ ಆಗಸ್ಟ್ ಅಲ್ಲಿ ಏನಾಯ್ತು, ಎಲ್ಲಾ ಕಡೆನೂ ಒಂದಷ್ಟು ಮಳೆ ಬೀಳಲಿಕ್ಕೆ ಪ್ರಾರಂಭ ಆಯಿತು. ಆ ಕಾರಣಕ್ಕೋಸ್ಕರ ಸ್ವಲ್ಪ ಬಿತ್ತನೆ ಸ್ವಲ್ಪ ಪ್ರಗತಿಯನ್ನ ಸಾಧಿಸಿದೆ ಅಂತಕ್ಕಂಥದ್ದು ಹೇಳ್ಬೋದು. ಅದರ್ವೈಸ್ ನಾವು ಜುಲೈ ತಿಂಗಳ ಕೊನೆ ಭಾಗಕ್ಕೆ ನೋಡಿದರೆ ನಮಗೆ 30% ಬಿತ್ತನೆ ಆಗಿದ್ದಂಥದ್ದು, 70% ಡಿಫಿಸಿಟ್ ಇದ್ವಿ ಆಕ್ಚುಲಿ. ಒಟ್ನಲ್ಲಿ ಬಿತ್ತನೆ ಇದೀಗ ಚುರುಕುಗೊಂಡಿದ್ರು ಉತ್ಪಾದನೆ ಕುಂಠಿತವಾಗುವ ಭೀತಿ ರೈತರಲ್ಲಿ ಹೆಚ್ಚಳವಾಗಿದ್ರು ಯಾವುದೇ ಸಮಸ್ಯೆ ಆಗದೆ ಬೆಳೆ ಕೈ ಸೇರಲಿ ಅಂತ ರೈತರು ಬೇಡಿಕೊಳ್ತಾ ಇರೋದಂತೂ ಸುಳ್ಳಲ್ಲ.